ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋ ಏನಂದರೆ ದೀಪ ಮಾಡೋಕ್ಕೆ ಮನೆ ಹತ್ರ ಹೋಗ್ತಾಯಿದ್ದೀವಿ. ನಮ್ಮ ಚಿಕ್ಕಪ್ಪವ್ರ ಮನೆ ಹತ್ರನೇ ಮಾಡೋದು. ಹಸಿ ಕರಗೆ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ನಮ್ಮ ಚಿಕ್ಕಪ್ಪ ಈ ಥರ ಫುಲ್ಲು ದೇವಸ್ಥಾನ ಪೂರ್ತಿ ಮನೆ ಪೂರ್ತಿ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇನ್ನು ರಂಗೋಲಿ ಎಲ್ಲ ಅಳಿಸೋಗಿತ್ತು. ದೇವಸ್ಥಾನ ಹತ್ರ ಬಂದು ಈ ಥರ ದೇವ್ರನ್ನ ನೋಡಿಕೊಂಡು ಇವಾಗ ಸುಮಾರು 2 ಗಂಟೆ ಆಗೈತೆ. ನಿದ್ದೆ ಫುಲ್ಲು ಎಳೀತಾ ಇತ್ತು. ಆದರೂ ಇನ್ನು ದೀಪ ಮಾಡಬೇಕಲ್ಲ, ಬೆಳಗ್ಗೆ ಅಷ್ಟರಲ್ಲಿ ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀರಿ. ನಾವು ಹೋಗೋಷ್ಟರಲ್ಲಿ ನಮ್ಮ ಚಿಕ್ಕಮ್ಮ, ರಾಜೇಶಣ್ಣ, ನಮ್ಮ ಚಿಕ್ಕಪ್ಪ ಎಲ್ಲ ಹೊಲಿತಾಯಿದ್ರು. ಇನ್ನು ನಾನಂತೂ ಏನೋ ಒಂದು ಸ್ಕೆಚ್ ಹಾಕ್ಕೊಂಡು ಬಂದಿದ್ದೆ. ಸುಮ್ಮನೆ ಬಂದು ನಿದ್ದೆ ಮಾಡಿಬಿಡೋಣ ಸ್ವಲ್ಪ ಹೊತ್ತು ಅಂದ್ಕೊಂಡು ಬಂದೆ. ಇನ್ನು ಅವರೆಲ್ಲ ಸುತ್ತಾ ಇದ್ದಿದ್ದು ನೋಡಿಬಿಟ್ಟು ಇನ್ನು ನಿದ್ದೆ ಮಾಡೋಕ್ಕೆ ಬಿಡಲ್ಲ ಅಂತ ಅರ್ಥ ಆಗೋಯ್ತು. ಏನಾದರೂ ಒಂದು ಒಳ್ಳೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವ್ರೂ ಗುಂಡ ಇಬ್ಬರು ಎಡಿಟ್ ಮಾಡ್ತವ್ರೆ ವಿಡಿಯೋಗಳು. ಬೆಳಗ್ಗೆ ಅಷ್ಟರಲ್ಲಿ ಪೋಸ್ಟ್ ಮಾಡಿಬಿಡ್ಬೇಕು ಇನ್ಸ್ಟಾಗ್ರಾಮಲ್ಲಿ ಅಂತೇಳಿ. ಇನ್ನು ನಾನು ಅಷ್ಟರಲ್ಲಿ ಸುಮ್ಮನೆ ಒಂದು 2 ದಿಂಡು ಸುತ್ತಬಿಟ್ಟು ಸುಮ್ಮನೆ ಮಲ್ಕೊತೀನಿ ಅಂತೇಳಿ ಬೆಳೆವರೆಗೂ ನಿದ್ದೆ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನು ಅಷ್ಟರಲ್ಲಿ ಕಾಫಿನೋ ಅಲ್ಲ ಟೀ, ನಮ್ಮ ಚಿಕ್ಕಪ್ಪ ಟೀ ಮಾಡಿಟ್ಟಿದ್ರು. ಟೀ ಒಂದು ಗ್ಲಾಸ್ ಕೊಟ್ಟರು. ಅದು ಕುಡ್ದಿದ್ದೆ. ಇನ್ನೂ ನಿದ್ದೆ ಫುಲ್ಲು ಎಳೀತಾ ಇದ್ದೆ, ಆಗ್ತಾಯಿಲ್ಲ. ಆಗೋಗ್ಬಿಡಲಿ ಅಂಥೇಳಿ ನಾನಂತೂ ಮಲ್ಕೊಂಡೇ ಬಿಟ್ಟೆ. ನನಗಂತೂ ಫುಲ್ಲು ನಿದ್ದೆ ಕೆಟ್ಟರೆ ಆಗೋದೇ ಇಲ್ಲ, ತಲೆನೋವು, ಇನ್ನು ಮೈಗೆ ಹುಷಾರಿಲ್ದಿರ ಆಗಿಬಿಡ್ತೈತೆ ಅಂತೇಳಿ ಏನೋ ಒಂದು ಪ್ಲ್ಯಾನ್ ಮಾಡಿ ನಿದ್ದೆ ಮಾಡಿಬಿಟ್ಟೆ. ಆದರೂ 2 ದಿಂಡು ಸುತ್ತಿದ್ದೀನಿ. 2 ದಿಂಡು ಸುತ್ತಿ ಇನ್ನು ಸ್ವಲ್ಪ ಹೂವು ಹಾಕ್ಕೊಂಡಿದ್ದೆ ತಡ. ನಾನಂತೂ ಫುಲ್ಲು ಕೋಮ, ಬೆಳಗ್ಗೆವರೆಗೂ ಜ್ಞಾಪಕನೇ ಇಲ್ಲ ನನಗೆ. ಟೈಮ್ ಇವಾಗ 3:15 ಅಲ್ಲ, ಇನ್ನು 15 ನಿಮಿಷ ಬಿಟ್ಟು ನಾನು ಎಬ್ಬರಿಸ್ರಿ ಅಂತೇಳಿ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದಿದ್ದೀನಿ. ಎಲ್ಲ ಖುಷಿಯಾಗಿ ಮಾಡಬೇಕು ಅಂತ ಅಂದ್ಕೊತೀವಿ, ಬಟ್ ಮಾಡಬೇಕಾದ್ರೆ ಯಾಕಪ್ಪ ಇದನ್ನೆಲ್ಲ ಮಾಡ್ತೀವೋ ಅಂತ ಅನಿಸ್ಬಿಡುತ್ತೆ. ಅಷ್ಟು ರಿಸ್ಕಿ. ಇನ್ನು ಅರ್ಧ ತೇರು ರೆಡಿ ಆಗಿಬಿಟ್ಟಿದೆ, ಪೂರ್ತಿ ಆಗ್ತಾ ಬಂದಿದೆ. ಇನ್ನೂ ಸ್ವಲ್ಪ ಅದಕ್ಕೆ ಇನ್ನೂ ಮಾಡಬೇಕು. ಇನ್ನು ಪಾಪ ನಮ್ಮ ಭವಿ ಕೂಡ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಅವಳಿಗಂತೂ ಮನೇಲಿ ಒಂದು ಕೆಲಸ ಬಗ್ಗಲ್ಲ, ಬಟ್ ಇಲ್ಲಿ ಮಾತ್ರ ಮಾಡ್ತಾಳೆ. ಇನ್ನು ನಾನು ಮನೆಗೆ ಬಂದು ರೆಡಿ ಎಲ್ಲ ಆಗಿದ್ದಾಯಿತು. ರೆಡಿಯಾಗಿ ಇನ್ನು ದೀಪನ ಎತ್ಕೊಂಡು ದೇವಸ್ಥಾನ ಹತ್ರ ಹೋಗೋದೆ. ಕೆಲಸ ಇರೋದು ಇವಾಗಲ್ಲ, ಇನ್ನು ದೇವಸ್ಥಾನ ಹತ್ರ ಇರೋದು. ದೇವಸ್ಥಾನ ಹತ್ರ ಹೋಗೋಷ್ಟರಲ್ಲಿ ಸಾಕಾಗೋಗ್ಬಿಡ್ತೈತೆ. ತುಂಬಾ ದೂರ ಇದೆ, ಫುಲ್ಲು ಓಡಾಡಬೇಕು ಅಲ್ಲೆಲ್ಲನೂ. ಇನ್ನು ಓಡಾಡಿ ಅಲ್ಲೆಲ್ಲ ಸುತ್ತಾಡಬೇಕಂದ್ರೆ ತುಂಬಾ ಕಷ್ಟ ಅಲ್ಲಿ. ಇನ್ನು ದೀಪನ ತಗೊಂಬಂದು ನಮ್ಮ ಮನೇಲಿಟ್ಟು ಪೂಜೆ ಮಾಡಿ ಅದಾದಮೇಲೆ ತೊಗೊಂಡೋಗೋಣ ಅಂತೇಳಿ ನಮ್ಮ ಮನೆಯವ್ರು ಹೇಳಿದ್ರು. ನಾನು ದೇವಸ್ಥಾನ ಹತ್ರನೇ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿದೆ. ಬಟ್ ನಮ್ಮ ಮನೆಯವರು ಒಳಗಡೆ ಇಟ್ಟು ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಎತ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ನಾನು ಇದೇ ಫಸ್ಟ್ ಟೈಮು ಈ ಥರ ದೀಪನ ನನಗೋಸ್ಕರ ಮಾಡಿ ಎತ್ಕೊಂಡು ಹೋಗ್ತಾ ಇರೋದು. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮನ ಕೇಳಿದ್ರೆ ಅವರು ನಿಮ್ಮ ಕೈಲಿ ಆಗಲ್ಲ ಅಂತೇಳಿ ಅವ್ರು ಮಾಡಿಕೊಡ್ತಾ ಇರಲಿಲ್ಲ. ಈ ಸರಿ ನಮ್ಮ ಮನೆಯವರು, ನಮ್ಮ ಚಿಕ್ಕಪ್ಪ ನನಗೋಸ್ಕರ ಮಾಡಿಕೊಟ್ಟಿದ್ದಾರೆ. ನನಗಂತೂ ತುಂಬ ಖುಷಿ ಆಗೋಯಿತು. ಇನ್ನು ದೀಪ ಎತ್ಕೊಂಡು ಇನ್ನು ದೇವ್ರ ಕೈ ಮುಗಿದು ಒಳ್ಳೇದಾಗಲಿ, ಎಲ್ಲ ಚೆನ್ನಾಗಾಗಬೇಕು, ಎಲ್ಲೂ ಸುಸ್ತಾಗಬಾರ್ದು, ಎತ್ಕೊಂಡು ಆರಾಮಾಗಿ ಹೋಗ್ಬಿಟ್ಟು ಬರಬೇಕು ಅಂತ ದೇವ್ರನ್ನ ಕೇಳಿಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನು ಇಲ್ಲಿಂದ ಹೋಗಿ ಮನೆಗೆ ಬರೋಷ್ಟರಲ್ಲಿ ಸುಮಾರು 1 ಗಂಟೆ ಫಿಕ್ಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ. ನನಗಂತೂ ಈ ಥರ ಮಾಡ್ಕೊಂಡು ಹೋಗಬೇಕು, ಈ ಥರ ರೆಡಿ ಆಗಬೇಕು ಅಂದರೆ ತುಂಬಾ ಇಷ್ಟ ಆಗ್ತೈತೆ. ಇನ್ನು ನನ್ನ ಜೊತೆಯಲ್ಲಿ ನಮ್ಮ ಭವಿ ಬೇರೆ ಬಂದಿದ್ದಾಳೆ. ಅವಳು ಬೆಳಗ್ಗೆನಿಂದ ಸಾಕಾಗ್ಬಿಟ್ಟೈತೆ ಪಾಪ, ಅವಳಿಗೆ ಕೆಲಸ ಮಾಡಿ. ಇನ್ನು ಏನೋ ಪಾಪ ಇರಲಿ ಅಂತೇಳಿ ಜೊತೆದಲ್ಲಿ ಬಂದವಳೆ. ಇನ್ನು ದೇವಸ್ಥಾನ ಮುಂದೆ ಎಲ್ಲ ಈ ಥರ ದೀಪಗಳನ್ನೆಲ್ಲ ಇಟ್ಟು ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಊರೆಲ್ಲ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ. ಇನ್ನು ಅದೇ ಗ್ಯಾಪಲ್ಲಿ ನಾನು ನಮ್ಮ ತಂಗಿ ಫೋಟೋ ಇಡ್ಸ್ಕೊತೀವಿ ಅಂತ ಹೇಳಿದ್ರೆ ನಮ್ಮ ಗುಂಡ ವೀಡಿಯೋ ಮಾಡ್ತಾವನೆ ನಮ್ಗೆ ಗೊತ್ತಿಲ್ಲದೆ. ಇನ್ನು ಇಲ್ಲಂತೂ ಫುಲ್ಲು ಕಲ್ಯಾಣೋತ್ಸವ ದೇವರಿಗೆಲ್ಲ ಮಾಡಿ ಚೆನ್ನಾಗಿತ್ತು ಫುಲ್ಲು ನೋಡೋಕ್ಕಂತೂ. ಯಾವಾಗಲೂ ಬರ್ತಾಯಿದ್ವಿ, ಬರೀ ಕಲ್ಯಾಣೋತ್ಸವ ದೇವ್ರನ್ನ ನೋಡ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಈ ಥರ ಸ್ಟೇಜ್ ಮೇಲೆ ಈ ಥರ ಡ್ಯಾನ್ಸು ಅದನ್ನೆಲ್ಲ ಅರೇಂಜ್ ಮಾಡಿದರು. ದೇವ್ರ ವೇಷದಲ್ಲಿ ಇವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರ್ತೈತ್ತು ನೋಡೋಕ್ಕೆಲ್ಲನೂ. ಇನ್ನು ವರ್ಷ ಇದನ್ನೆಲ್ಲ ಬಂದು ನೋಡ್ಕೊಂಡು ಅಷ್ಟೇ ಹೋಗ್ತಾಯಿದ್ವಿ, ತಗೊಂಡು ದೀಪ ಅದನ್ನೆಲ್ಲ ಎತ್ಕೊಂಡು ಬರ್ತಾಯಿರಲಿಲ್ಲ. ಇನ್ನು ನಮ್ಮ ಗುಂಡ ಅಂತೂ ಫುಲ್ಲು ವಿಡಿಯೋಗಳು ಮಾಡಿ ಇಟ್ಕೊತಾ ಇದ್ದಾನೆ. ಬೆಳಗ್ಗೆ ಅಷ್ಟರಲ್ಲಿ ಏನಾದರೂ ಮಾಡಿ ಸ್ಟೇಟಸ್ ಹಾಕ್ಬಿಡ್ಬೇಕು ಅಂತ. ಇನ್ನು ದೇವ್ರುಗಳಿಗೆಲ್ಲ ಇಲ್ಲೇ ಕಲ್ಯಾಣೋತ್ಸವ ಎಲ್ಲ ಮಾಡಿರೋದು. ಅಲ್ಲೆಲ್ಲ ವಿಡಿಯೋ ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ಊಟ ಇನ್ನೂ ಮಾಡಿಲ್ಲ, ಊಟ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಊಟ ಮಾಡ್ಕೊಂಡು ಬಂದು ಆಮೇಲೆ ದೇವಸ್ಥಾನ ಒಳಗಡೆ ಹೋಗಬೇಕು. ದೇವಸ್ಥಾನ ಎಲ್ಲ ಫುಲ್ಲು ಸುತ್ತಾಕ್ಕೊಂಡು ಬಂದು ಮತ್ತೆ ದೇವ್ರ ದರ್ಶನ ಎಲ್ಲ ಮಾಡಿ ದೀಪನ ಎತ್ಕೊಂಡೋಗಿ ಒಳಗಡೆ ಎಲ್ಲ ಬೆಳಗಿ
ಅದಾದಮೇಲೆ ಮನೆಗೆ ಹೋಗಬೇಕು. ನಾನು ಈ ಸರಿ ಬೆಂಕಿ ಕೆಂಡದಲ್ಲಿ ಇಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಲ್ಲಿ ಬೆಂಕಿ ನೋಡ್ತಾ ಇದ್ರೇ ಭಯ ಆಗ್ತೈತೆ ಹತ್ರದಿಂದ. ಅಯ್ಯೋ ಹೆಂಗಪ್ಪ ಇಳಿಯೋದು ಇದರಲ್ಲಿ ಅಂತ ಹೇಳಿ. ಆದರೂ ಏನಾದರೂ ಕಷ್ಟಪಟ್ಟು ಈ ಸರಿ ಇಳಿಲೇಬೇಕು. ಇದು ಕೂಡ ಫಸ್ಟ್ ಟೈಮು. ಅಂದ್ಕೊತೀವಿ ಎಲ್ಲನೂ ಮಾಡೋಕ್ಕಾಗಲ್ಲ. ಆಗಲಿ ಈ ಸರಿ ನೋಡೋಣ, ಟ್ರೈ ಮಾಡೇ ಬಿಡೋಣ. ಏನೋ ಒಂದು ನಾನು ಬಲವಾಗಿ ಕೋರ್ಕೊಂಬಿಟ್ಟಿದ್ದೀನಿ, ಅದು ನೆರವೇರಲಿ ಅಂತೇಳಿ ಬೆಂಕಿಯಲ್ಲಿ ಇಳಿಲೇಬೇಕು. ಇನ್ನು ನನಗಂತೂ ತುಂಬಾ ಭಯ ಆಗ್ತಾಯಿದೆ. ಇನ್ನು ನೋಡೋಣ. ದೀಪ ಎತ್ಕೊಂಡು ಇಳಿಯೋಕ್ಕಂತೂ ಆಗಲ್ಲ, ಅದಕ್ಕೆ ನಮ್ಮ ಮನೆಯವ್ರ ಕೈ ಕೊಟ್ಬಿಟ್ಟಿದ್ದೀನಿ ದೀಪನ. ಇನ್ನು ಇವ್ರು ಇಳಿದ್ಬಿಟ್ಟು ಹೋಗಿದ್ದೆ ತಡ. ನಾವು ಫಸ್ಟಲ್ಲೇ ಒಂದು 5-6 ಜನ ಇಳಿದಿದ್ದಾದಮೇಲೆ ಇಳಿದ್ಬಿಟ್ವಿ. ಕಾಲಂತೂ ನನಗೆ ಫುಲ್ಲು ಬಾವಿ ಬಂದುಬಿಟ್ಟಿದೆ. ಇನ್ನಂತೂ ಫಸ್ಟ್ ಟೈಮ್ ಅಲ್ವಾ, ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಫುಲ್ಲು ಒಂಥರ ಆಗ್ತಾಯಿತ್ತಲ್ಲಿ. ಇನ್ನು ದೀಪನೆಲ್ಲ ಬೆಳಗಿದ್ದಾಯ್ತು. ಇವಾಗ ತಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಮನೆ ಹತ್ರ ಹೋಗಿ ದೇವಸ್ಥಾನದೊಳಗಡೆ ಇಟ್ಬಿಡ್ತೀವಿ. 1-2 ದಿನ ಹಂಗೆ ಇರಲಿ. ಅದೆಲ್ಲ ಹೂವು ಎಲ್ಲ ಸ್ವಲ್ಪ ಬಾಡಿದ್ದಾದಮೇಲೆ ತೆಗ್ದಾಕ್ತೀವಿ ಎಲ್ಲ. ಮನೇಲಿ ಇಟ್ಟರೆ ಮಕ್ಕಳೆಲ್ಲ ಸೇರಿ ಕಿತ್ತಾಕ್ಬಿಡ್ತಾರಂತ ಹೇಳಿ ಈ ಥರ ದೇವಸ್ಥಾನದೊಳಗಡೆನೇ ಇಟ್ಬಿಟ್ಟಿದ್ದೀವಿ. ಇಲ್ಲಿ ದೇವಸ್ಥಾನದೊಳಗಡೆ 1-2 ದಿನ ಇರಲಿ ಅಂತ ಹೇಳಿ. ಇನ್ನು ಬೆಳಗ್ಗೆ ಆಯಿತು. ಬೆಳಗ್ಗೆ ಎದ್ದು ನೋಡಿದ್ರೆ ನನ್ನ ಕಾಲಲ್ಲೆಲ್ಲ ಬೊಬ್ಬೆ ಬಂದುಬಿಟ್ಟಿದೆ. ಎಲ್ಲರೂ ಅಂತ ಇದ್ದರು ಭಕ್ತಿ ಇಲ್ಲ ಅಂದರೆ ಬೊಬ್ಬೆ ಬರುತ್ತೆ ಅಂತ. ಬಟ್ ಏನಂದರೆ ಭಕ್ತಿ ಇರಲಿ ಇಲ್ದಿರೇ ಇರಲಿ, ಬೆಂಕಿ ಅಂದಮೇಲೆ ಸುಟ್ಟೇ ಸುಡುತ್ತಲ್ಲ. ಕಾಲು ಸುಡುತ್ತೆ ಅಂತೇಳಿ ಭಕ್ತಿ ಇರಲ್ಲ ಅಂತಲ್ಲ. ನಾವೇನಾದರೂ ಕೋರಿಕೆನ ಕೋರ್ಕೊಂಡು ಇಳಿಬೇಕು ಅನ್ನೋದೊಂದು ಸಂಕಲ್ಪ ಅಷ್ಟೇ. ಇನ್ನು ಸುಡುತ್ತೋ ಬಿಡುತ್ತೋ ಅದು ದೇವ್ರಿಗೆ ಬಿಟ್ಟಿದ್ದು. ನಾವು ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ದು ಸಲ್ಲಿಸಿದ್ರೆ ಅಷ್ಟೇ ಸಾಕು ನನಗೆ. ಇನ್ನು ಸ್ವಲ್ಪ ಉರಿ ಆಗ್ತಾಯಿತ್ತು. ಕಾಲೆಲ್ಲನೂ ರೆಡ್ಡಾಗಿ ಫುಲ್ಲು ಬೊಬ್ಬೆ ಬಂದುಬಿಟ್ಟಿತ್ತು. ನಮ್ಮ ಮನೆಯವ್ರಿಗೂ ಹಾಗೆ ಆಗಿತ್ತು ಪಾಪ.